ಹಾಯ್ ನಮಸ್ಕಾರ, ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಜೂನ್ 9ರ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಇದರಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಆದ ಟಾಪಿಕ್ಗಳಿವೆ. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಮಂಡ್ಯ ಜಿಲ್ಲೆ ವಕೀಲರ ಸಂಘದ ಪ್ರಸ್ತಾವಕ್ಕೆ ಸರ್ಕಾರ ಅನುಮೋದನೆ. ಸಕ್ಕರೆ ನಾಡಿನಲ್ಲಿ ಸಂವಿಧಾನ ಭವನ. ಸಂವಿಧಾನದ ಆಶಯಗಳನ್ನು ಜನರಿಗೆ ತಲುಪಿಸಲು ಜಿಲ್ಲಾ ವಕೀಲರ ಸಂಘದ ಆವರಣದಲ್ಲಿ ವಿನೂತನ ಸಂವಿಧಾನ ಭವನ ನಿರ್ಮಿಸುವ ಪ್ರಸ್ತಾವಕ್ಕೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಇದು ರಾಜ್ಯದ ಮೊದಲ ಸಂವಿಧಾನ ಭವನ ಎಂಬ ಶ್ರೇಯಕ್ಕೆ ಪಾತ್ರವಾಗಲಿದೆ. ಸ್ವಲ್ಪ ನೋಡಿಕೊಳ್ಳಿ ಎಲ್ಲಿ ಸಂವಿಧಾನ ಭವನ ನಿರ್ಮಾಣವಾಗ್ತಾ ಇದೆ ಅಂತ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ ವಿಶ್ವಕಪ್ ಫುಟ್ಬಾಲ್ ಏನೇನು ಹೊಸದು. ಈಗಾಗಲೇ ಆರಂಭಗೊಂಡಿದೆ ವಿಶ್ವಕಪ್. ಜೂನ್ 12ರಿಂದ ಇದು ಆರಂಭಗೊಂಡಿದೆ. ಹಾಗೆ ಇಲ್ಲಿ ಭಾಗವಹಿಸುವಂತ ಗುಂಪುಗಳನ್ನು ನೀಡಿದ್ದಾರೆ. ಹಾಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳನ್ನ ನೀಡಿದ್ದಾರೆ. ಇಂಟ್ರೆಸ್ಟ್ ಇದ್ದವರು ಇದನ್ನ ಓದ್ಕೊಳ್ಬಹುದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ ಬಾಡಿಗೆದಾರರಿಂದ ಪರಿಸರ ಮಾಲಿನ್ಯ ಭೂ ಮಾಲೀಕ ಹೊಣೆಯಲ್ಲ. ಸುಪ್ರೀಂ ಬಾಡಿಗೆದಾರರು ನಿರ್ಮಿಸಿರುವ ರಾಸಾಯನಿಕ ಘಟಕದಿಂದ ಪರಿಸರಕ್ಕೆ ಉಂಟಾಗುವ ಹಾನಿಗೆ ಭೂ ಮಾಲೀಕರು ಹೊಣೆಗಾರರಲ್ಲ ಎಂಬ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯ ಆದೇಶವನ್ನ ಸುಪ್ರೀಂ ಕೋರ್ಟ್ ಸೋಮವಾರ ಎತ್ತಿ ಹಿಡಿದಿದೆ. ಯಾವುದೋ ಒಂದು ಕೇಸ್ ಬಗ್ಗೆ ನಡೀತಿತ್ತು, ಇದೊಂದು ಸ್ಟೇಟ್ಮೆಂಟ್ ಅನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ ಭಾರತ ಯೋಗ ತಂಡಕ್ಕೆ ಸಮಗ್ರ ಪ್ರಶಸ್ತಿ. ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ಗೆ ತೆರೆ. 102 ಚಿನ್ನದ ಪದಕ ಗೆದ್ದ ಆತಿಥೇಯರು. ಇತಿಹಾಸ ಪ್ರಸಿದ್ಧ ಕಾಕಂಡಿಯ ಕೆರೆಯ ತಟದಲ್ಲಿರುವ ಏಕ್ ಅರೇನಾದಲ್ಲಿ 5 ದಿನ ನಡೆದ ಮೊತ್ತ ಮೊದಲ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ಗೆ ಸೋಮವಾರ ತೆರೆಬಿತ್ತು. ಆತಿಥೇಯ ಭಾರತವು ನಿರೀಕ್ಷೆಯಂತೆ ಸಮಗ್ರ ಪ್ರಶಸ್ತಿ ಗೆದ್ದುಕೊಂಡಿತು. 79 ದೇಶಗಳ 500ಕ್ಕೂ ಅಧಿಕ ಯೋಗಪಟುಗಳು ಈ ಯೋಗಾಸನ ಸಂಭ್ರಮದಲ್ಲಿ ಉತ್ಸಾಹದಿಂದ ಭಾಗಿಯಾದರು. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಫಸ್ಟ್ ಯೋಗ ಚಾಂಪಿಯನ್ಶಿಪ್ ಇದು ನಡೆದಿರೋದು, ಅದು ಭಾರತದಲ್ಲಿ. ಹಾಗೆ ಎಲ್ಲಿ ಅನ್ನೋದು ಸ್ವಲ್ಪ ನೋಡಿಟ್ಕೊಳ್ಳಿ. ಕಾಕಂಡಿಯ ಕೆರೆಯ ತಟದಲ್ಲಿ, ಏಕ್ ಅರೇನಾದಲ್ಲಿ, ಅಹಮದಾಬಾದ್ನ ಕಾಕಂಡಿಯ ಕೆರೆ ತಟದಲ್ಲಿ ನಡೆದಿತ್ತು. ಇದನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಬೇಕಾಗ್ಬೋದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ ಕುಸ್ತಿ. ಭಾರತಕ್ಕೆ 17 ಪದಕ. ದೀಪಕ್ ಸಾಗರ್ ಜಗ್ಲಾನ್ ಮತ್ತು ದಿನೇಶ್ ಅವರು ಉಲಾನ್ ಬತಾರ್ನಲ್ಲಿ ನಡೆದ ಓಪನ್ ರ್ಯಾಂಕಿಂಗ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಕೊನೆಯ ದಿನವಾದ ಸೋಮವಾರ ಚಿನ್ನದ ಪದಕ ಗೆದ್ದುಕೊಂಡರು. ಭಾರತ ಒಟ್ಟು 17 ಪದಕಗಳೊಂದಿಗೆ ಅಭಿಯಾನವನ್ನು ಯಶಸ್ವಿಯಾಗಿ ಮುಗಿಸಿತು. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಬೇಕಾಗ್ಬೋದು. ಎಲ್ಲಿ ಕುಸ್ತಿ ಚಾಂಪಿಯನ್ಶಿಪ್ ನಡೀತು ಅನ್ನೋದು, ಹಾಗೆ ಇಂಡಿಯಾದಿಂದ ಯಾರು ಗೆದ್ಕೊಂಡ್ರು ಅನ್ನೋದು. ಹಾಗೆ ಲಾಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ 14 CSO ಕಾಂಗ್ಲೆ ಪಾಕ್ ನೇತೃತ್ವದ ಹೋರಾಟಕ್ಕೆ 14 ಸಂಘಟನೆಗಳ ಬೆಂಬಲ. ಮಣಿಪುರ NRC ಜಾರಿಗೆ ಪ್ರತಿಭಟನೆ. ರಾಷ್ಟ್ರೀಯ ಪೌರತ್ವ ನೋಂದಣಿಯನ್ನು NRC ಅಂದ್ರೆ ಏನು? ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್ ಜಾರಿಗೆ ತರಬೇಕು ಎಂದು ಆಗ್ರಹಿಸಿ ಮೈತೇಯಿ ಪ್ರಾಬಲ್ಯದ ಮಣಿಪುರದ ಕಣಿವೆ ಪ್ರದೇಶದಲ್ಲಿ ಸೋಮವಾರ ಪ್ರತಿಭಟನೆ ನಡೆಯಿತು. ಹಾಗೆ ಇದು ಪ್ರತಿಭಟನೆ ಎಲ್ಲಿ ನಡೀತು ಅನ್ನೋದಕ್ಕಿಂತ NRC ಅನ್ನೋದು ಏನು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಇದಿಷ್ಟು ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ಗಳಾಗಿತ್ತು. ಹಾಗೆ ಯೋಗ ಚಾಂಪಿಯನ್ಶಿಪ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೀಡಿದರೆ ಅದ್ರ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ, ಬೇಕಾಗ್ಬೋದು. ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಇದು ಫಸ್ಟ್ ಯೋಗ ಚಾಂಪಿಯನ್ಶಿಪ್, ಅದು ಭಾರತದಲ್ಲಿ ನಡೆದಿರೋದು. ಇಂಡಿಯಾ ಎಷ್ಟು ಚಿನ್ನ ಗೆದ್ದಿದೆ? 102 ಚಿನ್ನ, ಬೆಳ್ಳಿ 9, ಕಂಚು 3, ಒಟ್ಟು 114 ಪದಕಗಳನ್ನ ಗೆದ್ದಿದೆ. ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇವೆಲ್ಲ ಬಾಕಿ ಉಳಿದವು ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು. ಕಮೆಂಟ್ ಬಾಕ್ಸ್ ನಲ್ಲಿ ವಿಡಿಯೋದ PDF ಅನ್ನ ನಾನು ಹಾಕಿರ್ತೇನೆ, ಆದಷ್ಟು ಓದ್ಕೊಳ್ಳಿ, ಬೇಕಾಗ್ಬೋದು. ಇನ್ನೇನು ಸ್ವಲ್ಪ ದಿನದಲ್ಲಿ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ನೋಟಿಫಿಕೇಶನ್ ಆಗೋದ್ರಲ್ಲಿದೆ. ಕರೆಂಟ್ ಅಫೇರ್ಸ್ ಅನ್ನೋದು ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ ರಾಯಲ್ ಹ್ಯಾಕರ್.